ಕನ್ನಡವನ್ನು ಕನ್ನಡ ತರುವಂತೆ ದೂರ ಮಾಡಲಿಕ್ಕೆ ಯಾರ ಕೈಲೂ ಸಾಧ್ಯ ಇಲ್ಲ. ಕನ್ನಡನ ಉಳಿಸಿ ಎಷ್ಟೇ ಲ್ಯಾಂಗ್ವೇಜಸ್ ಇದ್ರೂ ನಮ್ಮ ಕನ್ನಡನೇ ಅಲ್ಲ. ಸೊ ಎಲ್ಲರೂ ಒಟ್ಟುಗಿದ್ದು ನಮ್ಮ ಕನ್ನಡ ಇದನ್ನ ಉಳಿಸೋಣ. ತಮಿಳ್ ಇದ್ದಾರೆ, ತೆಲುಗುನೂ ಇದ್ದಾರೆ, ಇಂಗ್ಲೀಷು ಇದ್ದಾರೆ, ಬಟ್ ಹಿಂದಿ ಇದ್ದಾರೆ. ಸೊ ಆದರೂ ಎಲ್ಲರೂ ಕನ್ನಡದಲ್ಲಿ ಚೆನ್ನಾಗಿ ಮಾತಾಡ್ತಾರೆ. ಅವ್ರ ಭಾಷೆ ನಮಗೂ ಹೇಳ್ಕೊಡ್ತಾರೆ, ನಾವು ಕಲಿತೀವಿ. ಹಾಗೆ ಯಲಹಂಕದಲ್ಲಿ ನಮ್ಮ ಬಿಷಪ್ ಕಾಟನ್ ಕಾಲೇಜಲ್ಲಿ ಅದ್ಭುತವಾದ ಕಾರ್ಯಕ್ರಮ ಇವತ್ತು ಕನ್ನಡ ರಾಜ್ಯೋತ್ಸವ ಪ್ರಯುಕ್ತ ಜಾನಪದ ಹಬ್ಬ. ಕ್ರಿಶ್ಚಿಯನ್ ಕಾಲೇಜಲ್ಲಿ ಈ ಥರ ಎಲ್ಲ ಮಾಡ್ತಾರೆ ಅಂತ ನಾನು ನೋಡಿದ ಫಸ್ಟ್ ಟೈಮ್ ಇದು. ಕಮ್ಮಿ ಆಗ್ತಾ ಇದೆಯಾ? ಚಾನ್ಸೇ ಇಲ್ಲ. ಕಮ್ಮಿ ಆಗೋದು ಬಿಡೋದೇ ಇಲ್ಲ ನಾವು. ಯಾಕಂದ್ರೆ ನಾವು ಹುಟ್ಟು ಬೆಳೆದಿದ್ದ ಕರ್ನಾಟಕದಲ್ಲಿ, ಅದು ಬೆಂಗಳೂರಿನಲ್ಲಿ, ಚಾಮರಾಜಪೇಟೆಯಲ್ಲಿ ಕನ್ನಡ ಮೀಡಿಯಂ ಓದಿದ್ದೀವಿ ನಾವು. ಕನ್ನಡಕ್ಕೋಸ್ಕರ ನಾವು ಜೀವ ಕೊಡೋಕೆ ರೆಡಿ ಇದ್ದೀವಿ. ಕಾವೇರಿ ಕೊಡೋಕೆ ರೆಡಿ ಇದ್ದೀವಿ, ಕನ್ನಡಕ್ಕೋಸ್ಕರ ಕೊಡೋಕೆ ರೆಡಿ ಇದ್ದೀವಿ. ಕಂಪು ಕಮ್ಮಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅಕಸ್ಮಾತ್ ಆದರೂ ಕೂಡ ಆಗೋಕೆ ಬಿಡೋದಿಲ್ಲ. ಯಾಕಂದರೆ ಪ್ರತಿ ವರ್ಷ ಏನು ಕನ್ನಡ ರಾಜ್ಯೋತ್ಸವ ಪ್ರತಿ ಕಡೆ ಏನಾಗ್ತಾ ಇದೆಯೋ ದಿನೇ ದಿನೇ ಬೆಳೀತಾ ಇದೆ. ಕನ್ನಡಿಗರು ಸ್ವಲ್ಪ ದೂರ ಹೋಗ್ತಾ ಇರ್ಬೋದು. ಅಂದರೆ ಮೇಯ್ನ್ ಚಾಮರಾಜಪೇಟೆಯಲ್ಲಿರೋರು ಕೆಂಗೇರಿಗೆ ಹೋಗಿರ್ಬೋದು ಅಷ್ಟೇ ಹೊರತು ಕನ್ನಡ ತರುವಂತೆ ದೂರ ಮಾಡಲಿಕ್ಕೆ ಯಾರ ಕೈಲೂ ಸಾಧ್ಯ ಇಲ್ಲ. ಸೊ ಅದಕ್ಕೊಂದು ಉದಾಹರಣೆ ಇಲ್ಲೇ ಯಲಹಂಕದಲ್ಲಿ ನಮ್ಮ ಬಿಷಪ್ ಕಾಟನ್ ಕಾಲೇಜಲ್ಲಿ ಅದ್ಭುತವಾದ ಕಾರ್ಯಕ್ರಮ ಇವತ್ತು ಕನ್ನಡ ರಾಜ್ಯೋತ್ಸವ ಪ್ರಯುಕ್ತ ಜಾನಪದ ಹಬ್ಬ, ಜಾನಪದ ಸೊಗಡನ್ನು ಎತ್ತಿಡಿದ್ದಾರೆ. ಎಲ್ಲ ಆ ಸ್ತಬ್ಧ ಚಿತ್ರಗಳು ಮತ್ತು ಕವಿಗಳು ಅದೆಲ್ಲ ನೋಡ್ತಾ ಇದ್ರೆ ನನಗೆ ಇಡೀ 48 ವರ್ಷದ ಸಂಗೀತ ಕ್ಷೇತ್ರದಲ್ಲಿ ಏನು ನಾವು ಸಾಹಿತ್ಯ ಕ್ಷೇತ್ರದಲ್ಲಿ ಒಡನಾಟ ಇತ್ತೋ ಎಲ್ಲ ಕವಿಗಳದ್ದು ಅಲ್ಲಿ ಫೋಟೋ ನೋಡ್ತಾ ಇದ್ರೆ ಭಾಳ ಅದ್ಭುತ ಅನ್ನಿಸ್ತಾ ಇದೆ. ಕನ್ನಡದ ಕಂಪು ಇನ್ನೂ ಮೇಲೆ ಹೋಗ್ತಾ ಇದೆ ಹೊರತು ಕಮ್ಮಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಭಾಳ ಅದ್ಭುತವಾಗಿ ಕೆಲಸ ಮಾಡಿದ್ದಾರೆ ಬಿಷಪ್ ಕಾಟನ್ ಕಾಲೇಜ್ ಎಲ್ಲ ಪ್ರಾಂಶುಪಾಲರು ಮತ್ತು ವಿದ್ಯಾರ್ಥಿಗಳು, ಪ್ರೊಫೆಸರ್ಸು, ಪ್ರತಿಯೊಬ್ಬರು ಕೂಡ ಭಾಳ ಸಂತೋಷ ಆಯಿತು ಈ ಕಾರ್ಯಕ್ರಮಕ್ಕೆ ಬಂದು. ನಾನು ಇದೇ ರೀತಿ ಪ್ರತಿ ಕಾಲೇಜಲ್ಲೂ ಕೂಡ ಪ್ರತಿ ವರ್ಷ ಅದ್ಭುತವಾದ ಕಾರ್ಯಕ್ರಮಗಳು ಮಾಡಲಿ ಅಂತಂದ್ಬಿಟ್ಟು ನಾನು ಬಯಸ್ತೇನೆ. ಮಾಡದೇ ಇದ್ರೂ ಕೂಡ ನಾವು ಹೋರಾಟ ಇರುತ್ತೆ. ಕನ್ನಡಕ್ಕಾಗಿ ಪ್ರಾಣನೂ ಕೊಡ್ತೀವಿ, ರಕ್ತನೂ ಕೊಡ್ತೀವಿ, ಜೀವನೂ ಕೊಡ್ತೀವಿ. ಖುಷಿ ಆಗ್ತಿದೆ. ನೆನೆಲ್ಲ ಪ್ರಿಪ್ರೇಷನ್ಸ್ ಎಲ್ಲ ನೋಡಿ ತುಂಬ ಎಕ್ಸೈಟ್ಮೆಂಟ್ ಆಗಿತ್ತು. ಬಟ್ ಇವತ್ತು ಫುಲ್ಲು ಹ್ಯಾಪಿ ಆಗಿಬಿಟ್ವಿ ಎಲ್ಲ ನೋಡಿ. ಫಸ್ಟ್ ಟೈಮ್ ಈ ಥರ ಎಲ್ಲ ನಾವು ಡಿಗ್ರಿಯಲ್ಲಿ ಈ ಥರ ಪಾರ್ಟಿಸಿಪೇಷನ್ ಮಾಡ್ತಿರೋದು. ಬಟ್ ತುಂಬ ಖುಷಿ ಆಗ್ತಿದೆ. ನಮ್ಮ ಕ್ರಿಶ್ಚಿಯನ್ ಕಾಲೇಜಲ್ಲಿ ಈ ಥರ ಎಲ್ಲ ಮಾಡ್ತಾರೆ ಅಂತ ನಾನು ನೋಡಿದ ಫಸ್ಟ್ ಟೈಮ್ ಇದು. ಹೆವಿ ತುಂಬ ಖುಷಿ ಆಗ್ತಿದೆ. ಈ ಥರ ಎಲ್ಲ ಸೆಲೆಬ್ರೇಷನ್ ಮಾಡ್ತಾರೆ ಅಂತ ಗೊತ್ತಿರಲಿಲ್ಲ ನನಗೆ. ಎಲ್ಲ ಇದು ಮಾಡಿದ್ದಾರೆ, ಪ್ರಿಪೇರ್ ಮಾಡಿದ್ದಾರೆ. ಭಾಷಣ ಸ್ಪರ್ಧೆ ಅದು ಎಲ್ಲ ಪ್ರಿಪೇರ್ ಮಾಡಿದ್ದಾರೆ. ಬಿಷಪ್ ಕಾಟನ್ ಕಾಲೇಜಿಂದ ನಾವು ಕನ್ನಡ ರಾಜ್ಯೋತ್ಸವನ ಆಚರಣೆ ಮಾಡ್ತಾ ಇದ್ದೀವಿ. ಬೇರೆ ಇವಾಗ ಈ ಕಾಲೇಜಲ್ಲಿ ನಾವೀಗ ಫಸ್ಟ್ ಇಯರ್. ಸೊ ಫಸ್ಟ್ ಇಯರ್ ಬಂದಾಗ ಕನ್ನಡ ರಾಜ್ಯೋತ್ಸವನ ಇಷ್ಟು ಚೆನ್ನಾಗೆಲ್ಲ ಲೈಕ್ ಇವಾಗ ಬೇರೆ ನಮ್ಮ ಕಾಲೇಜಲ್ಲೆಲ್ಲ ಇದೆಲ್ಲ ಕಾಲೇಜಲ್ಲೆಲ್ಲ ಲೈಕ್ ಒಂದು ಫ್ಲ್ಯಾಗ್ ಆರಿಸಿ ಆ ಥರದ್ದೆಲ್ಲ ಇದು ಮಾಡ್ತಾಯಿದ್ರು. ಆದರೆ ನಮ್ಮ ಕಾಲೇಜಲ್ಲಿ ಒಂದೊಂದು ಕಲ್ಚರನ್ನು ಒಬ್ಬರು ಕವಿಗಳಾಗಲಿ ಮತ್ತು ಅವರು ಮಾಡಿರುವಂತಹ ಕೃತಿಗಳಾಗಲಿ ಮತ್ತು ಅವ್ರ ಬಗ್ಗೆ ತಿಳ್ಕೊಳ್ಳೋದಾಗಲಿ ಮತ್ತು ಗೆಸ್ಟ್ಗಳನ್ನೂ ಹಾಗೇ ಕರೆಸಿ ಅವ್ರಿಗೂ ಏನೋ ಎಕ್ಸ್ಪೀರಿಯನ್ಸ್ ಇರೋ ಕವಿಗಳನ್ನೆಲ್ಲ ಕರೆಸಿ ಮತ್ತು ಕನ್ನಡನ ನಾವೆಲ್ಲರೂ ಇವಾಗ ಎಲ್ಲರೂ ನಾವು ಆಂಗ್ಲ ಭಾಷೆನ ಬಳಸೋದ್ರಿಂದ ನಾವು ಕನ್ನಡ ಭಾಷೆ ಬಳಸೋದಿಲ್ಲ. ಸೊ ಕನ್ನಡ ಎಲ್ಲರನ್ನೂ ಚೆನ್ನಾಗಿ ಅರ್ಥ ಮಾಡಿಸೋದ್ರೆ ಎಲ್ಲ ನಮ್ಮ ಕಾಲೇಜಲ್ಲಿ ಅದನ್ನ ಇನ್ನೂ ಮಾಡ್ಕೊಂಡು ಬರ್ತಿದ್ದಾರೆ. ಸೊ ಎಲ್ಲರಿಗೂ ಕನ್ನಡ ಭಾಷೆನ ಅದ್ರ ಬಗ್ಗೆ ಸಾಹಿತ್ಯ ಆಗಲಿ ಸಂಸ್ಕೃತಿ ಆಗಲಿ ಇನ್ನೂ ಚೆನ್ನಾಗೆಲ್ಲ ಮಾಡಿಕೊಂಡು ಮತ್ತು ಈ ಕಾಲೇಜಿಗೆ ನಾನು ಬಂದಾಗ ಇದು ಬೇರೆ ಇವಾಗ ಕ್ರಿಶ್ಚಿಯನ್ ಕಾಲೇಜ್ ಅಂತಂದರೆ ಆ ಥರ ಈ ಥರ ಅಂತಲ್ಲ, ಲೈಕ್ ಎಲ್ಲನೂ ನಮ್ಮ ಕನ್ನಡ ಹಬ್ಬನ ಅಷ್ಟು ಚೆಂದ ಮಾಡಿ ನಮ್ಗೆ ತುಂಬ ಖುಷಿ ಆಗುತ್ತೆ. ಎಲ್ಲಾದರೂ ನಾವು ನೋಡೋಕ್ಕಾಗಲ್ಲ. ಸೊ ಕನ್ನಡ ಹಬ್ಬನ ಏನೋ ಒಂದು ಫ್ಲ್ಯಾಗ್ ಹಾರಿಸ್ಬಿಟ್ಟು ಅದ್ರ ಬಗ್ಗೆ ಅಷ್ಟೇ ಹೇಳಿ ಮುಗಿಸಲ್ಲ. ಇದರೆಲ್ಲ ಒಂದೊಂದಾಗಿ ನೆನೆ ಪ್ರಿಪರೇಷನಿಂದ ಟೀಚರ್ಸ್ ಆಗಲಿ, ಪ್ರಿನ್ಸಿಪಲ್ ಆಗಲಿ, ಮತ್ತು ನಮ್ಮ ಆಲ್ ಟೀಚರ್ಸು ಮತ್ತು ಸ್ಟಾಫ್ಸ್ ಆಗಲಿ ಮತ್ತು ಸ್ಟೂಡೆಂಟ್ಸ್ ಆಗಲಿ ತುಂಬ ಕೋಆರ್ಡಿನೇಷನಿಂದ ಎಲ್ಲರೂ ಸೇರಿ ಮಾಡ್ತಿದ್ವಿ. ಸೊ ಕನ್ನಡ ಹಬ್ಬ ತುಂಬ ಚೆನ್ನಾಗಿದೆ. ನಾನು ಫಸ್ಟ್ ಇಯರ್ ಸೊ ಎಕ್ಸೈಟ್ ಆಗಿದ್ದೀನಿ. ಬಟ್ ಎಲ್ಲರೂ ಚೆನ್ನಾಗಿದೆ ಅಷ್ಟೇ. ತುಂಬ ಖುಷಿ ಆಗುತ್ತೆ.
ಸೊ ಅದಕ್ಕೆ ಕನ್ನಡನ ಜಾಸ್ತಿ ಬಳಸಿ ಹಾಗೆ ಕನ್ನಡನ ಉಳಿಸಿ ಅಂತ ಹೇಳ್ತೀನಿ. ಸೊ ಹಾಯ್ ನಮಸ್ಕಾರ. ನಾವು ಪ್ರತಿ ವರ್ಷನೂ ಕೂಡ ಬಿಷಪ್ ಕಾಟನ್ ಅಕಾಡೆಮಿಕ್ ಆಫ್ ಪ್ರೊಫೆಷನಲ್ ಮ್ಯಾನೇಜ್ಮೆಂಟ್ ಅಂತ ಪ್ರತಿ ವರ್ಷನೂ ಕೂಡ ನಾವು ಲೈಕ್ ಕನ್ನಡ ಹಬ್ಬನೂ ಆಚರಿಸ್ತೀವಿ. ತುಂಬ ಅಂದರೆ ತುಂಬ ಅದ್ದೂರಿಯಾಗಿ ಮಾಡ್ತೀವಿ. ಇವಾಗ ನಾವು ರ್ಯಾಲಿಗೆ ಹೋಗಿ ಬನ್ನಿರಿ. ಸೊ ಲೈಕ್ ಟ್ಯಾಬ್ಯೂ ಆಗಿರಲಿ, ನೀವೇ ನೋಡ್ಬೋದು ಅಲ್ಲಿ ತುಂಬ ಚೆನ್ನಾಗಿದೆ ಟ್ಯಾಬ್ಯೂ ಅಂದ್ಬಿಟ್ಟು. ಲೈಕ್ ಬೇರೆ ಕಾಲೇಜಿಂದ ಬಂದು ಇಲ್ಲಿ ಪಾಠ ಮಾಡ್ತಾರೆ. ಇಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇವಾಗ ಏನು ಸ್ಟಾರ್ಟ್ ಆಗಿದೆ. ಸೊ ನಾನು ಅನ್ನೋದಿಷ್ಟೇ, ಕನ್ನಡನ ಉಳಿಸಿ. ಎಷ್ಟೇ ಲ್ಯಾಂಗ್ವೇಜಸ್ ಇದ್ರೂ ನಮ್ಮ ಕನ್ನಡನೇ ಅಲ್ಲ. ಸೊ ಎಲ್ಲರೂ ಒಟ್ಟುಗಿದ್ದು ನಮ್ಮ ಕನ್ನಡ ಇದನ್ನು ಉಳಿಸೋಣ. ಸೊ ಜೈ ಹಿಂದ್, ಜೈ ಕನ್ನಡ. ಥ್ಯಾಂಕ್ ಯು.